ಮಮ್ಮಿ, ಪಪ್ಪ ಇನ್ನೂ ಬಂದಿಲ್ಲ. ಈಗ ಬರ್ತಾರೆ. ನಾವು ಬರ್ತೀವಿ ಅಂತ ಗೊತ್ತಾಗೈತಲ್ಲ, ಈಗ ಬರ್ತಾರೆ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಹೋಗ್ ಓದ್ಕೋ. ಈ ವರ್ಷ ನಿನ್ನ ಶಾಲೆಗೆ ಹಚ್ತಾ ಇದೀವಿ, ಗೊತ್ತೇನು? ಹೌದಾ, ನನ್ನ ಶಾಲೆಗೆ ಹಚ್ತೀರಾ ಮಮ್ಮಿ? ನಂಗೆ ಭಾಳ ಖುಷಿ ಆಯಿತು ಮಮ್ಮಿ. ನಾನು ಶಾಲೆಗೆ ಹೋಗ್ತೀನಿ ಮಮ್ಮಿ. ನನ್ನ ಶಾಲೆಗೆ ಹೋಗೋದು ಇಷ್ಟ ಭಾಳ ಮಮ್ಮಿ. ನಾನು ಶಾಲೆಗೆ ಹೋಗ್ತೀನಿ. ನಾನು ಓದಬೇಕು, ಬರಿಬೇಕು, ಗೊತ್ತಾ? ದೊಡ್ಡ ಇದು ಏನಂತಾರೆ, ಪೊಲೀಸು ಆಗಬೇಕು ನಾನು. ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಶಾಲೆ ಕಲಿತು ನಾನು ಪೊಲೀಸ್ ಆಗ್ತೀನಿ ಅಂತ. ನಾನು ಪೊಲೀಸ್ ಆಗಬೇಕು ಏನು? ಸರಿನಪ್ಪ, ನಿನಗೆ ಏನು ಇಷ್ಟನೋ ಅದನ್ನೇ ಆಗುವಂತೆ. ನೀನು ಹೋಗಿ ABCD ಎಲ್ಲನೂ ಅಲ್ಲಿ ಇದನ್ನೈತಲ್ಲ ನಿಂದು ಬ್ಯಾಗು, ಅದರೊಳಗೆ ನಿಂಗೆ ಓದ್ಕೊಳಕ್ಕೆ ಎಲ್ಲ ನಾನು ಹಾಕಿಟ್ಟಿದ್ದೀನಿ ಬುಕ್ಸು. ನಿಂಗೆ ಯಾವ್ದು ಬೇಕಾದ ತಗೊಂಡು ಓದ್ಕೊ. ಹಾಂ, ಓಕೆ ಮಮ್ಮಿ. ನಾನು ಮುದ್ದು ಮಗ ಒಬ್ಬನೇ ಇರುವಲ್ಯಾಕ, ರಾಜ್ಕುಮಾರ್ ಹಂಗದಾನ. ಇವ್ರು ಇಷ್ಟೊತ್ತಾಯ್ತು ಇನ್ನೂ ಯಾಕೆ ಬಂದಿಲ್ಲ? ಅಲ್ಲ ರೀ, ಅಕ್ಕ ಬರ್ತಾಳಂತ ಗೊತ್ತಿದ್ದು ನೀವು ನನ್ನ ಮನೆಗೆ ಬಂದಿದ್ದೀರಲ್ಲ, ಯಾಕೆ ಇಲ್ಲಿ ಬಂದ್ರಿ? ಅಕ್ಕಪಕ್ಕ ಜನ ಏನು ಅನ್ಕೋಬಾರ್ದು. ನೀವು ಇಲ್ಲಿ ಬಂದಿದ್ದೀರಲ್ಲ, ನಿಂಗಿ ಮನೆ ಕೂಡ ಇಲ್ಲೇ ಇದೀರಿ. ಅಯ್ಯೋ, ಅವಳು ಬರ್ತಾಳಂತ ಗೊತ್ತಿದ್ದೆ, ಪ್ರೈವೇಸಿ ಸಿಗಲ್ಲ ಅಂತ ಇಲ್ಲಿಗೆ ಬಂದೆ. ಸರಿ, ನಾನು ಹೋಗ್ತೀನಿ. ಎಲ್ಲಿ ನಿನ್ನ ಮಕ್ಕಳು? ನೋಡಿ, ನಿಮ್ಮ ಬಾಯಲ್ಲಿ ನನ್ನ ಮಕ್ಕಳು ಅಂತ ಬರ್ತಾ ಇಲ್ಲ. ನಾಳೆ ನಿಮ್ಮನ್ನು ಮದುವೆ ಆದಮೇಲೆ ಆ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಒಪ್ಕೋತೀರಾ ನೀವು? ಖಂಡಿತ ಒಪ್ಕೋತೀನಿ. ಸ್ವಲ್ಪ ದಿನ ಅಡ್ಜಸ್ಟ್ ಆಗಬೇಕು. ಬಾಯಿಗೆ ನಿನ್ನ ಮಕ್ಕಳಂತೆ ಬರುತ್ತೆ, ಆಮೇಲೆ ನನ್ನ ಮಕ್ಕಳು ಅಂತಲೂ ಬರುತ್ತೆ. ಒಪ್ಕೋತೀನಮ್ಮ, ಒಪ್ಕೋತೀನಿ. ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಸರಿ ರೀ, ಆಯಿತು. ನೀವು ಈಗ ಹೋಗಿ, ನಿಮಗೋಸ್ಕರ ನಿಮ್ಮ ಹೆಂಡತಿ ಕಾಯ್ತಾ ಇರ್ತಾಳೆ ನೋಡಿ. ಅವಳಿಗೆ ರೋಗ ಅಂತೀರ, ಅವಳ ಜೊತೆ ಜಾಸ್ತಿ ಸೇರಕ್ಕೆ ಹೋಗಬೇಡಿ ನೀವು. ಆ ರೋಗ ನಿಮಗೆ ಬಂದ್ಗಿನಿತು. ಅವಳಿಂದ ದೂರನೇ ಇರಿ. ಅಯ್ಯೋ ಯಪ್ಪ, ಈಗ ನೀನು ನೋಡಿರೋದು ಯಾಕಂತೀಯ? ಅವಳಿಗೆ ಅದು ರೋಗ ಬಂದಿರೋದಕ್ಕೆ, ಅವಳಿಂದ ದೂರ ಇರೋದಕ್ಕೆ. ನನಗೂ ಒಂದು ಹೆಣ್ಣು, ಒಂದು ಪ್ರೀತಿ, ನನಗೂ ಈಗ ವಯಸ್ಸು. ಅಂಥದ್ರಲ್ಲಿ ಎಷ್ಟು ದಿನ ಅಂತ ನಾನು ದೂರ ಇರಲಿ? ಅದಕ್ಕೆ ನಾನು ನಿನ್ನ ಇಷ್ಟಪಟ್ಟಿದ್ದು. ಸರಿ ಆಯಿತು. ನೋಡಿ, ಮತ್ತೆ ನೀವು ನನಗೂ ಕೈ ಕೊಡಲ್ಲ ತಾನೇ? ಅಯ್ಯೋ ಇಲ್ಲಪ್ಪ, ನಿನಗೆ ಕೈ ಕೊಟ್ಟು ಎಲ್ಲಿ ಹೋಗಲಿ? ನಿನ್ನ ಮುಂದೆ ನೀನೇ ನನ್ನ ಸರ್ವಸ್ವ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನನ್ನ ಮಕ್ಕಳು ನೋಡೇ ಇಲ್ಲಲ್ಲ ರೀ, ಕರಿತೀನಿ. ಅವ್ಕೆ ಹೇಳ್ತೀನಿ ಇವೇ ನಿಮ್ಮಪ್ಪ ಅಂತ. ಅಯ್ಯೋ ಬೇಡ ಬೇಡ, ಅವು ಕೇಳಬೇಡ. ಇವೇ ನಿಮ್ಮಪ್ಪ ಅಂತ ಹೇಳಕ್ಕೆ ಹೋಗ್ಬೇಡ. ನೋಡು, ಈಗ ಇನ್ನೂ ಏನಾಗುತ್ತೋ ಮುಂದಿಂದು ಆಮೇಲೆ ನೋಡಿರೋದು ಯೋಚನೆ ಮಾಡಿದ್ರಾಯ್ತು. ಈಗ ಅವಕ್ಕೆ ನಿಮ್ಮಪ್ಪ ಅಂತ ಹೇಳ್ಬಿಟ್ರೆ ಅವ್ರ ತಲೆಯಲ್ಲಿ ಆ ರೀತಿ ತುಂಬಕ್ಕೆ ಹೋಗ್ಬೇಡ. ಏನು ಅಂದರೆ ನನ್ನನ್ನು ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡ್ಕೋತಾ ಇದ್ದೀರಾ? ಹಾಗಾದರೆ ನನ್ನನ್ನು ನೀವು ಮದುವೆ ಆಗಲ್ವಾ? ನಾಳೆ ನನಗೇನಾದರೂ ಕೈ ಕೊಡೋ ಪ್ಲ್ಯಾನ್ ಇದೆಯಾ? ನನ್ನ ಮಕ್ಕಳಿಗೆ ನೀವು ಅಪ್ಪ ಅಂತ ಹೇಳಿದ್ರೆ ತಾನೇ ಅವ್ರಿಗೆ ಅಪ್ಪ ಅಂತ ಗೊತ್ತಾಗೋದು. ನೀವು ನೋಡಿದ್ರೆ ಹಿಂಗೆ ದೂರ ಮಾಡ್ತಾ ಇದ್ದೀರಲ್ಲ, ಇದು ಯಾಕೋ ಸರಿ ಕಾಣ್ತಾ ಇಲ್ಲ ನನಗೆ. ನೋಡಿ, ನಾನು ಒಂದೇ ಹೇಳ್ತಾ ಇದ್ದೀನಿ ನಿಮಗೆ, ನನಗೇನಾದರೂ ಕೈ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಮತ್ತೆ ಮೀಡಿಯಾ ಮುಂದೆ ಹೋಗ್ತೀನಿ, ಕೋರ್ಟಿಗೆ ಹೋಗ್ತೀನಿ, ಎಲ್ಲೆಲ್ಲೂ ಎಳೆದ್ಬಿಡ್ತೀನಿ ಮತ್ತೆ. ಅಯ್ಯೋ ಶಿವನೇ, ನಾನು ನಿನ್ನ ಕೈ ಕೊಡೋಕೆ ಹೇಳ್ತಾ ಇಲ್ಲ. ನೋಡು, ಇನ್ನು ಮದುವೆ ಆದಮೇಲೆ ಅವಳನ್ನ ಮನೆಗೆ ಬಂದಮೇಲೆ ಅಲ್ಲಿ ಅಕ್ಕಪಕ್ಕದ ಜನ ಯಾರೂ ಬರಲ್ಲ. ಈಗ ನೋಡು, ನಿನ್ನ ಗಂಡನ ಇಲ್ಲೆಲ್ಲ ನೋಡಿರ್ತಾರೆ. ಈಗ ನಿನ್ನ ಗಂಡ ಸತ್ತೋಗಿದ್ದಾನೆ ಅಂತ ಕಾರಣಕ್ಕೆ ನೀನು ಅಲ್ಲಿ ನನ್ನ ಮನೆಗೆ ಕೆಲ್ಸಕ್ಕೆ ಬರ್ತೀಯ. ಈಗ ನೋಡು, ನಾನು ನಿನ್ನ ಮನೆಗೆ ಬಂದಿದ್ದೀನಿ ಅಂದರೆ ನಾನು ಕೆಲಸಕ್ಕೆ ಯಾಕೆ ಬಂದಿಲ್ಲ ಅಂತ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ದು. ಮತ್ತು ಇಲ್ಲ, ನಿಂಗೆ ಮನೆಗೆ ಹೋಗ್ತೀನಿ ನಾನು, ನಾಳೆ ಕೆಲಸಕ್ಕೆ ಬಾ ಅಂತ ಹೇಳಿ ಹೋಗ್ತೀನಿ. ಯಾಕುತ್ತಾ, ಸ್ವಲ್ಪ ಈ ಕಡೆನೇ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅದಕ್ಕೆ ಬಂದಿದ್ದೆ ಅಂತ ಹೇಳ್ತೀನಿ. ಸರಿ, ಕರಿ ನಿನ್ನ ಮಕ್ಕಳನ್ನ, ಸಾರಿ ನನ್ನ ಮಕ್ಕಳನ್ನ ನೋಡ್ತೀನಿ. ರವಿ, ಗೀತಾ, ಮಮ್ಮಿ ಯಾಕೆ ಕರೆದೆ? ಇಲ್ಲಿ ಅಂಕಲ್ ಬಂದಾರ ನೋಡು, ಅವ್ರನ್ನ ಮಾತಾಡ್ಸು ಅಂತ. ನಮಸ್ತೆ ಅಂಕಲ್. ನಿಮ್ಮಿಬ್ಬರ ಹೆಸರೇನು? ನನ್ನ ಹೆಸರು ಗೀತಾ. ನನ್ನ ಹೆಸರು ರವಿ. ಓ, ಸ್ವೀಟ್ ನೇಮ್. ನೀವಿಬ್ಬರು ಶಾಲೆಗೆ ಹೋಗ್ತೀರಾ? ಇಲ್ಲ, ಮಮ್ಮಿ ಕಳಿಸಲ್ಲ. ಇಲ್ಲ ಅಂಕಲ್, ಮಮ್ಮಿ ಕಳಿಸಲ್ಲ. ಸರಿ, ನೀವಿಬ್ಬರು ಈ ಸಲ ಶಾಲೆಗೆ ಹೋಗಿ. ನಾನು ನಿಮಗೆ ದುಡ್ಡು ಕೊಡ್ತೀನಿ. ಬ್ಯಾಗು, ಬುಕ್ಸು ಎಲ್ಲ ತೊಗೊಂಡು ಬನ್ನಿ, ಶಾಲೆಗೆ ಹೋಗಿ. ಏನು? ಅಲ್ಲ ಸರ್, ಎಲ್ಲಿ ಹಚ್ಚೋದು ಇವ್ರನ್ನ ಸ್ಕೂಲಿಗೆ? ಅಲ್ಲ, ಎಲ್ಲ ಕಡೆ ಈಗ ಫೀಸ್ ಭಾಳ. ಗೌರ್ಮೆಂಟ್ ಶಾಲೆಗೆ ಹಚ್ಚಿದ್ರೆ ನನ್ನ ಮಕ್ಕಳು ಅವಕ್ಕಿನ್ನ ಈಗ LKG ನರ್ಸರಿ ಇನ್ನೂ ತೊಗೊಳ್ಳಲ್ಲ, ಇನ್ನು 6 ವರ್ಷಕ್ಕೆ ಹಚ್ಚಬೇಕು. ಅದಕ್ಕೆ ಈಗ ನಾನು LKG ನರ್ಸರಿ ಆದರೂ ಕಲಿಸ್ಬೇಕಲ್ಲ, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೆ. ನನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರಬೇಕು ಸರ್? ನೋಡಿ, ನೀವೇನು ಚಿಂತೆ ಮಾಡಬೇಡಿ. ಹಣ ನಾನು ಕೊಡ್ತೀನಿ ಮಕ್ಕಳಿಗೆ. ನೋಡಿ, ಅವ್ರನ್ನ ಚೆನ್ನಾಗಿ ಓದಿಸಿ, ಅಲ್ಲೇ ನರ್ಸರಿ ಹಚ್ಚಿ. ನನ್ನ ಮಗ ಹೋಗ್ತಾ ಇದ್ದಾನಲ್ಲ, ಅದೇ ಸ್ಕೂಲ್ಗೆ ಹಚ್ಚಿ. ಅಮೌಂಟು ನಾನು ಕಟ್ತೀನಿ, ಮತ್ತು ಡೊನೇಷನ್ ಅದು ನಾನೆಲ್ಲ ತುಂಬಿರ್ತೀನಿ. ಅಡ್ಮಿಷನ್ ಎಲ್ಲ ಫಾರ್ಮ್ ಎಲ್ಲ ನಾನು ಫಿಲಪ್ ಮಾಡಿ, ನೀವು ತಾಯಿ ಹೆಸರು ಸಹಿ ಮಾಡಿಬಿಡಿ. ಅದಾದಮೇಲೆ ಅವ್ರಿಗೆ ಸ್ಕೂಲಿಗೆ ಕಳಿಸ್ಬಿಟ್ರಾಯ್ತು. ನಾನು ಸ್ಕೂಲಿಗೆ ಹೋಗ್ತೀನಿ, ನಾನು ಶಾಲೆಗೆ ಹೋಗ್ತೀನಿ, ನಾನು ಶಾಲೆಗೆ ಹೋಗ್ತೀನಿ. ಥ್ಯಾಂಕ್ ಯು ಅಂಕಲ್. ನೋಡಿ,
ಇದ್ರೊಳಗೆ 1,00,000 ಇದೆ. ಈಗ ಇವರಿಬ್ಬರು ಅಡ್ಮಿಷನ್ ಮಾಡೋಕ್ಕೆ ಸಾಕಿಷ್ಟು 50,000 ಆದರೆ ರಗಡು. ಆದರೆ ನಾನು ಒಂದು ಸ್ವಲ್ಪ ಅಲ್ಲಿ ಇದಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿಸ್ಬೋದು, ಒಂದು 10,000. ಅದೇ ಬುಕ್ಸು ಬ್ಯಾಗು ಅದು ಯೂನಿಫಾರ್ಮು ಎಲ್ಲ ತೊಗೊಂಡು ಹುಡುಗರನ್ನ ಶಾಲೆಗೆ ಕಳಿಸಿ. ತೊಗೊಳ್ಳಿ, 1,00,000 ಇದೆ. ಸರ್ 1,00,000ನ ಇಷ್ಟು ಬೇಗ? ಯಾಕೆ ಕೊಡಬಾರ್ದ? ನಮ್ಮವ್ರಿಗೆ ನಾನು ಕೊಡ್ದೆ ಇನ್ನು ಯಾರು ಕೊಡಲಿ? ತಗೋ, 1,00,000 ಇದೆ. ಇದನ್ನ ತೊಗೊಂಡೋಗಿ ಮಕ್ಕಳನ್ನ ಅಡ್ಮಿಷನ್ ಮಾಡ್ಬಾ. ಏನು, ತಾಯಿ ಹೆಸರೇ ಹಾಕ್ಸು, ತಂದೆ ಹೆಸರು ಹಾಕ್ಸೋಕೆ ಹೋಗ್ಬೇಡ. ಈಗ ತೀರು ಹೋಗಿದ್ದಾರೆ ಅಂತ ಹೇಳು. ಸರಿ ಸರ್, ಆಯಿತು. ಮಕ್ಕಳ ಕೈಯಲ್ಲೇ ಕೊಡಿ ದುಡ್ಡು. ನೋಡಪ್ಪ ಪುಟ್ಟ, ಇದು ನಿಮ್ಮ ಮಮ್ಮಿ ಕೈಯಾಗ ಹೋಗಿ ಕೊಡು, ನಿಮ್ಮ ಶಾಲೆಗೆ ಸೇರ್ಸಕ್ಕೆ. ಏನೋ ನೀನು ಯಾರಾದರೂ ಹೊರಗಡೆ ಕೇಳಿದ್ರೆ ಏನು ಹೇಳಕ್ಕೆ ಹೋಗ್ಬೇಡ. ಹಾಂ, ಸರಿ ಅಂಕಲ್. ಭಾಗ್ಯ, ನಾನು ಬರಲಾ? ಮಕ್ಕಳು ಹುಷಾರು, ನಾನು ಬರ್ತೀನಿ ಭಾಗ್ಯ. ಸರಿ ರೀ, ಆಯಿತು, ಹೋಗಿ ಬನ್ನಿ, ಹುಷಾರು. ಮತ್ತೆ ನಾಳೆ ಬನ್ನಿ. ನಾಳೆ 12 ಗಂಟೆಗೆ ಮೀಟಿಂಗ್ ಇದೆ ಅಂತ ಬಂದುಬಿಡಿ. ಹೌದಾ, ಬರ್ಬೋದಾ? ಅಯ್ಯೋ ಬನ್ನಿ ಸರ್, ನೀವು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಯಾರಾದರೂ ಏನು ಬೇಕಾದ ಅಂದ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳೋ ಮಗಳೇ ಅಲ್ಲ ನಾನು. ನೀವು ಬನ್ನಿ ಸರ್. ಸರಿ, ಹಾಗಾದರೆ ನಾಳೆ 12 ಗಂಟೆಗೆ ನಾನು ಖಂಡಿತ ಬರ್ತೀನಿ. ಬರಲಾ? ಹಾಗೆ ಮಕ್ಕಳನ್ನ ಬೇಗ ಮಲಗಿಸ್ಬಿಡು. ಸರಿ ಸರ್, ಇವತ್ತು ಹೇಗೆ ಮಕ್ಕೊಂಡಿದ್ರು ಹಾಗೆ ಮಲ್ಕೋತಾರೆ. ನೀವು ಹೋಗಿ. ನಾಟಿ, ಬರ್ತೀನಿ ಮಕ್ಕಳ. ಹೌದಾ ಬಕ್ರ? ತಾರೋ ಇಲ್ಲಿ ದುಡ್ಡು. ಮಮ್ಮಿ, ಶಾಲೆಗೆ ಹಚ್ತಾನಲ್ಲ ಅಂಕಲು, ಇಷ್ಟು ದುಡ್ಡು ಕೊಟ್ಟ? ಯಾಕೆ ಕೊಟ್ಟ ಮಮ್ಮಿ? ಯಾರವನು? ನಿನ್ನ ಹೆಸರು ಹಿಡಿದು ಕರೀತಾನೆ. ಯಾರು ಮಮ್ಮಿ ಅವನು? ಅವನೇ ಕಣೋ, ನಿಮ್ಮಪ್ಪ. ಏನು, ನಮ್ಮಪ್ಪನ? ನಮ್ಮಪ್ಪ ಸತ್ತೋಗಿದ್ದಾನಲ್ಲ ಮಮ್ಮಿ. ಇಷ್ಟು ದೊಡ್ಡವನು ಅಪ್ಪ ಇದ್ದಾನ? ನಮ್ಮಪ್ಪ ಸತ್ತೋಗಿಲ್ವಾ ಮಮ್ಮಿ? ಮತ್ತೆ ಈ ಅಪ್ಪ ಯಾರು? ಎಷ್ಟಪ್ಪ ನಮಗೆ? ಒಬ್ಬರ ಇಬ್ಬರ ಮಮ್ಮಿ? ಇಲ್ಲ ಮಗನೇ, ನಿಮ್ಮಪ್ಪ ಇವರೇ. ನಿಮ್ಮಪ್ಪ ಅವರಲ್ಲ, ಅವರು ನಮ್ಮನ್ನು ಕಾಯಕ್ಕೆ ನಿಮ್ಮಪ್ಪ ಇಟ್ಟಿದ್ರು. ಅವರು ಸತ್ತು ಹೋಗ್ಬಿಟ್ರು. ಅದಕ್ಕೆ ಈಗ ನಿಮ್ಮಪ್ಪ ಇವರೇ ನಿಂಗೆ ಜನ್ಮ ಕೊಟ್ಟ ಅಪ್ಪ, ಗೊತ್ತಾ? ನೀನು ದೊಡ್ಡ ಶ್ರೀಮಂತರ ಮಗ. ಇನ್ನು ಮುಂದೆ ನಾವು ಆ ಮನೆಗೆ ಹೋಗ್ತೀವಿ. ಆ ಮನೆಗೆ ಹೋಗಬೇಕು ಅಂದರೆ ಆ ಮನೇಲಿ ಒಂದು ಮುದುಕಿ ಇದೆ. ಆ ಮುದುಕಿ ಮತ್ತೆ ಏನು ಮಾಡ್ತಾ ಇದೆ ಅಂದರೆ ನನ್ನ ಮನೆ ಒಳಗೆ ಕರ್ಕೋತಾ ಇಲ್ಲ, ನಾನು ಬಡವರಿದ್ದೀನಿ ಅಂತ. ಅದಕ್ಕೆ ಆ ಮುದುಕಿಗೆ ಸಾಯೋಕ್ಕೆ ಬಂದೈತೆ. ಆ ಮುದುಕಿ ಸತ್ತ ಮೇಲೆ ನಮ್ಮನ್ನು ನಿಮ್ಮಪ್ಪ ಆ ಮನೆಗೆ ಕರ್ಕೊಂಡೋಗ್ತಾನೆ. ಎಷ್ಟು ದೊಡ್ಡದಿದೆ ಗೊತ್ತಾ ನಮ್ಮ ಮನೆ ರಾಜ? ಚಿನ್ನುಮರಿ, ಅಷ್ಟು ದೊಡ್ಡದಿದೆ. ನೀನೇ ಆ ಮನೆಗೆ ದೊಡ್ಡ ರಾಜ್ಕುಮಾರ, ಇವಳೆ ರಾಜ್ಕುಮಾರಿ. ಈಗ ನೋಡು, ನಿಮ್ಮಪ್ಪ 1,00,000 ಕೊಟ್ಟೋಗಿದ್ದಾನೆ ನಿಮ್ಮ ಶಾಲೆಗೆ ಹಚ್ಚಕ್ಕೆ. ಮಮ್ಮಿ, ಮತ್ತೆ ಅವರು ನನ್ನನ್ನು ಗೊತ್ತಿಲ್ಲ ಕೇಳ್ತಾ ಇದ್ರು, ಶಾಲೆಗೆ ಎಷ್ಟು ಹೋಗ್ತೀಯಾ ಏನು ಅಂತ. ನೀನು ಅದೆಲ್ಲ ಎಂಕ್ವೈರಿ ಮಾಡೋದು ಬಿಡು. ಅವನೇ ನಿಮ್ಮಪ್ಪ. ಇನ್ನು ಮುಂದೆ ಅವನ್ನ ಅಪ್ಪ ಅಂತ ಕರಿಬೇಕು. ಒಂದು ವಿಷಯ ಹೇಳ್ತೀನಿ, ಮತ್ತೆ ಯಾವಾಗ್ಲೂ ಅವ್ನು ನಿನ್ನಪ್ಪನೇ. ನಿನ್ನಪ್ಪನ ನೀನೇ ನೋಡ್ಕೋಬೇಕು, ಅವ್ನು ನೀನು ನೋಡ್ಕೋತಾನೆ. ಸರಿನಾ? ಸರಿ ಮಮ್ಮಿ. ಬಾಯ್ ಮಮ್ಮಿ, ನಾನು ಆಟ ಆಡಕ್ಕೆ ಹೋಗ್ತೀನಿ. ಬಾ ಗೀತಾ, ಹೋಗೋಣ. ಪುಟ್ಟ ರವಿ, ಈ ವಿಷಯನ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ. ಹೊರಗಡೆ ಜನ ನಿಮ್ಮಪ್ಪ ಇಷ್ಟು ದೊಡ್ಡ ಶ್ರೀಮಂತ ಅಂದರೆ ನಿಮ್ಮಪ್ಪನ ಕೊಂದುಬಿಡ್ತಾರೆ. ಅದಕ್ಕೆ ಇಷ್ಟು ದಿನ ಮುಚ್ಚಿಟ್ಟಿದ್ದೆ ನಾನು. ನಿಮ್ಮಪ್ಪನ ದುಡ್ಡಿರೋನು ಅಂತ ಕೊಂದ್ಬಿಟ್ಟು ಅವನ ಹತ್ರ ಇರೋ ದುಡ್ಡನ್ನೆಲ್ಲ ತೊಗೊಂಡ್ಬಿಡ್ತಾರೆ. ನೀನು ಈ ಮುಂದೆ ಅವನ್ನ ಬಂದರೆ ಯಾರ ಮುಂದೆ ಹೇಳ್ಬೇಡ. ನಮ್ಮಪ್ಪ ಬಂದಿದ್ದಂತ ಯಾರ ಮುಂದೆ ಹೇಳ್ಬೇಡ, ಹಿಡ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮಪ್ಪನ್ನ. ಅಯ್ಯೋ ಹೌದಾ ಮಮ್ಮಿ? ನಾನು ಹೇಳಲ್ಲ. ನಮ್ಮಪ್ಪನ ಹತ್ರ ಭಾಳ ದುಡ್ಡೈತೆ ಅಂತ ನಾನು ಹೇಳಲ್ಲ. ನಮ್ಮಪ್ಪನೇ ಅವರು ದೊಡ್ಡ ಮನುಷ್ಯ ಅಂತ ಹೇಳಲ್ಲ ನಾನು. ನಾನು ಹೇಳಲ್ಲ ಮಮ್ಮಿ. ನಮ್ಮಪ್ಪನ ಎತ್ಕೊಂಡು ಹೋಗ್ತಾರ ಕಳ್ರು. ಅಯ್ಯಪ್ಪ, ನಾನು ಹೇಳಲ್ಲ ಮಮ್ಮಿ. ಸುಮತಿ, ಹಾಂ ರೀ, ಎಲ್ಲಿ ಹೋಗಿದ್ರಿ? ಅಲ್ಲ, ನೀವು ರಾತ್ರಿ ಎಲ್ಲನೂ ಬರಲೇ ಇಲ್ಲ. ನಿಮ್ಮ ಯೋಚನೆಯಲ್ಲೇ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಮಲ್ಕೊಂಡು ಎದ್ದು ನಿಂತಿದ್ದೆ, ನೀವು ಬಂದ್ರಿ ನೋಡಿ. ಅದು ಸುಮತಿ, ನೀನು ಬರ್ತಾ ಇರಲಿಲ್ಲಲ್ಲ, ಹಾಗಾಗಿ ಆಫೀಸಲ್ಲಿ ನೈಟು ಮಾರ್ನಿಂಗು ಎರಡೂ ಡ್ಯೂಟಿ ಮಾಡ್ತಾಯಿದ್ದೆ ನಾನು. ಅದಕ್ಕೆ ನನಗೆ ಅಲ್ಲೇ ಮಾಡ್ತಾ 12 ಗಂಟೆ ಆಯಿತು. ನಿದ್ದೆ ಹತ್ಬಿಟ್ಟಿತ್ತು, ಎಚ್ಚರ ಆಗಿಲ್ಲ. ಈಗ ಹೇಳ್ತೀನಿ 5 ಗಂಟೆ ಆಗಿತ್ತು. ಇನ್ನು ಮನೆಗೆ ಹೋದ್ರಾಯ್ತು. ನೋಡೋಣ, ನೀನು ಬರ್ತೀನಿ ಅಂದಿದ್ದೆಲ್ಲ ಬಂದ ಏನು ಮಾಡೋಣ ಅಂತ ರೂಮಿಗೆ ಬಂದೇ ಬಿಟ್ಟಿದ್ದೆ. ಪಾಪು ಮತ್ತೆ ಎಲ್ಲಿ ಮಕ್ಕೊಂಡಿದ್ದಾನೆ? ಅವನು ರೂಮಲ್ಲಿ ಮಕ್ಕೊಂಡಿದ್ದಾನೆ ರೀ. ಏನಾದರೂ ಕಾಫಿ ಅದು ಮಾಡ್ಕೊಳ್ಳೇನು? ಬೇಡ ಸುಮತಿ, ನಿನ್ನ ಜೊತೆ ಮಾತಾಡಿ ಎಷ್ಟು ದಿನ ಆಯಿತು. ಬಾ. ಅಯ್ಯೋ ರೀ, ನೋಡಿ ಇವಾಗ ಎದ್ದಿದ್ದೀನಿ. ನನಗೆ ಸ್ವಲ್ಪ ಇದು ಬೇಕು, ರೆಸ್ಟ್ ಬೇಕು. ಊರಿಂದ ಬಂದ ತಕ್ಷಣ ಸುಸ್ತಾಗ್ಬಿಟ್ಟೈತಿ. ಸುಮತಿ, ಬರೀ ಹಿಂಗೆ ಹೇಳ್ತೀಯ. ಯಾವಾಗಲೂ ನಾನು ದೂರ ತಳ್ಳೋಕ್ಕೆ ನೋಡ್ತೀಯ, ನಾನು ನಿನ್ನ ಹತ್ರಕ್ಕೆ ಸೇರಿಸಲ್ಲ. ಹಿಂಗೆ ಮಾಡಿದ್ರೆ ಹೆಂಗೋ? ಇದೇ ವಯಸ್ಸಲ್ಲಿ ನಾನು ಎಷ್ಟಂತ ದೂರ ಇಡ್ತೀಯ ನೀನು?
ಅಲ್ಲ ಊರಿಂದ ಬಂದಿದ್ದೆ ಒಂದು ಸ್ವಲ್ಪ ಹೊತ್ತು ಕೂತು ಮಾತಾಡೋಣ ಅಂದ್ರೂ ಬರಲ್ಲ ನೀನು. ಯಾಕೆ ನನ್ನಿಂದ ದೂರ ಇರ್ತೀಯ ಸುಮತಿ? ಯಾಕೂ ಇಲ್ಲ ರೀ, ಹಾಗೆ ಸುಮ್ಮನೆ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ನೋಡಿ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಏನು ಮಾತಾಡಬೇಕು ಸುಮತಿ? ಹೋಗ್ರಿ, ಸ್ನಾನ ಮಾಡ್ಕೊಂಡು ಬನ್ನಿ. ಸರಿ ಆಯಿತು. ಅಮ್ಮೋರಿ, ಹೇಳು ನಿಂಗೆ. ನೋಡಿದ್ರೆ ಅಮ್ಮೋರಿ, ಅಪ್ಪರು ರಾತ್ರಿ ಎಲ್ಲನೂ ಅಲ್ಲಿ ಕೆಲಸದವಳು ಭಾಗ್ಯನ ಮನೇಲೇ ಇದ್ದರು. ನೋಡಿ ಅಮ್ಮೋರೆ, ನೀವು ಇಲ್ಲದೆ ಕಾರಣ ಅವ್ರು ರಾತ್ರಿ ಎಲ್ಲ ಅವಳ ಜೊತೆ ಕಾಲ ಕಳೆದು ಬಂದಿದ್ದಾರೆ. ಇಲ್ಲಿ ನೀವಿಲ್ಲ ಅಂದರೆ ಇದೇ ರೂಮಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ತಿದ್ರು. ನಾನು ಇದ್ದು ಇಲ್ದಂಗೆ ಸುಮ್ಮನೆ ದಾಟ ಹೋಗ್ಬಿಡ್ತಿದ್ದೆ ಅಮ್ಮೋರೆ. ನನಗೆ ಎದಕ್ಕೆ ಬೇಕು ದೊಡ್ಡ ಮನುಷ್ಯರ ವಿಚಾರ. ಅದರಲ್ಲೂ ನಾನು ಕರ್ಕೊಂಬಂದು ಕೆಲಸಕ್ಕೆ ಹಚ್ಚಿದವಳು ಅಪ್ಪವ್ರನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಲಲ್ಲ. ಅಲ್ಲ, ಅಪ್ಪವ್ರು ನಿಮ್ಮ ಮೇಲೆ ಎಷ್ಟು ಕಾಜಿ. ಅವ್ರ ಮುಂದೆ ಏನು ಹೇಳಿದ್ದಾರೆ ಗೊತ್ತಾ? ನಾನು ಎಲ್ಲ ಕದ್ದು ಕೇಳಿಸ್ಕೊಂಡೆ. ನಿಮಗೆ ಕ್ಯಾನ್ಸರ್ ಇದೆಯಂತೆ, ನೀವು ಇನ್ನೊಂದು ತೊಡೆ ದಿನದಲ್ಲಿ ಸಾಯ್ತೀರಂತೆ, ಅದಕ್ಕೆ ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರಂತೆ. ಈ ರೀತಿ ಎಲ್ಲ ಮಾತಾಡ್ತಾಯಿದ್ರು ಅಮ್ಮೋರೆ. ಅದಕ್ಕೆ ನಿಮಗೆ ಬಂದ ತಕ್ಷಣ ನಾನು ಹೇಳಿದ್ದು, ಅವ್ರ ಜೊತೆ ಸೇರಿ ಬಂದು ನಿಮ್ಮ ಜೊತೆ ಮಾತಾಡೋ ಥರ ನಾಟಕ ಮಾಡ್ತಾಯಿದ್ದಾರೆ. ಅಮ್ಮೋರೆ, ಯಜಮಾನ್ರು ಈ ಥರ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಮ್ಮೋರೆ. ಈ ಥರ ನಾಟಕ ಮಾಡ್ತಾರೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ಎಷ್ಟು ಇಲ್ಲೇ ಮಾತುಗಳು ಹೊರಡಿಸ್ತಾರೆ ಅಮ್ಮೋರೆ. ಅಲ್ಲ, ಇವ್ರು ಯಾಕೆ ಈ ರೀತಿ ಬದಲಾದರು? ಆ ಭಾಗ್ಯ ಎಷ್ಟು ಕೆಟ್ಟವಳು. ಅವಳು ಬಂದಾಗ ಹುಷಾರಾಗಿರಿ. ಅವಳನ್ನ ಈ ಮನೆಗಾಗಲಿ ಗೆಸ್ಟ್ ಹೌಸ್ಗಾಗಲಿ ಬಿಟ್ಕೋಬೇಡಿ. ಸರಿ ಆಯಿತು ನಿಂಗೆ. ಎಲ್ಲಿಂದ ಕರ್ಕೊಂಬಂದೀವಿ ನಿಂಗೆ ಅವಳನ್ನ? ಅಲ್ಲ, ನನ್ನ ಗಂಡನೇ ಬುಟ್ಟಿಗೆ ಹಾಕೊಂಡ್ಬಿಟ್ಲಲ್ಲ. ನಿನ್ನಂಗೆ ಯಾರೂ ಕೆಲಸದವ್ರು ಇರಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳನ್ನ ಯಾರನ್ನೂ ಕೆಲಸಕ್ಕೆ ಇಟ್ಕೋಬಾರ್ದು ಅಂತ ಅನಿಸ್ಬಿಡುತ್ತೆ. ಏನು ಮಾಡೋದು, ನನ್ನ ಹಣೆ ಬರ. ನನ್ನ ಗಂಡ ಬದಲಾಗ್ತಾನೋ ಇಲ್ಲೋ ಗೊತ್ತಿಲ್ಲ. ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ. ಅದರಲ್ಲಿ ಬೇರೆ ಈಗ 8 ದಿನ ಊರಲ್ಲಿಲ್ಲ. ಇವನು ಅವಳ ಜೊತೆ ಛೇಚೆ. ನನ್ನ ಕನಸಲ್ಲೂ ನನ್ನ ಗಂಡನ ಇನ್ನೊಬ್ರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ. ಅಂಥದ್ರಲ್ಲಿ ರಿಯಲ್ ಆಗಿ ನನ್ನ ಗಂಡ ಅವಳ ಜೊತೆ ಸೇರಿ ಬರ್ತಾ ಇದ್ದಾನೆ. ಬಂದು ಮಾತಾಡೋ ಥರ ಎಷ್ಟು ನಾಟಕ ಮಾಡ್ತಾರೆ. ಈ ಥರ ನಾಟಕ ಮಾಡೋ ಗಂಡಸರೇ ಹೊರಗಡೆ ಬೇರೆ ಥರ ಹೆಂಗಸರನ್ನ ಇಟ್ಕೊಂಡಿರೋದು. ಹೆಂಗಸರನ್ನ ಯಾವತ್ತೂ ಮನೇಲಿ ಆಯಿತು ದುಃಖಂಡ್ರು ಅಲ್ಲಿ ಮಾಡು ಇದು ಮಾಡು ಕೆಲಸ ಮಾಡೋಗು ಅಂತಾರಲ್ಲ, ಅವ್ರಿಗೆ ಹೆಂಡತಿ ಮೇಲೆ ಪ್ರೀತಿ ಇರುತ್ತೆ. ಆದರೆ ಅವರು ತೋರಿಸ್ಕೋತಾ ಇರೋಲ್ಲ. ಹೆಂಡತಿನ ಅತಿಯಾಗಿ ಹಚ್ಕೊಂಡು ಪ್ರೀತಿ ಮಾಡ್ತಾರಲ್ಲ, ಇದೇ ಥರ ಗಂಡಸರು. ಛೇ, ಹಂಗಂತ ಎಲ್ಲ ಗಂಡಸರಿಗೂ ಹೇಳ್ತಾ ಇಲ್ಲ. ಈ ಥರ ನನ್ನ ಗಂಡನಂತ ಗಂಡಸರು ಹೇಳ್ತಾ ಇದ್ದೀನಿ ಅಷ್ಟೆ. ಸರಿ, ನಿಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ಬಂಗಾರ ಅಂತ ಮಗ ಇದ್ದಾನೆ. ಒಂದು ವಿಷಯ ಹೇಳ್ತೀನಿ ನಿಂಗೆ, ಇವರಿಂದ ನನಗೆ ಏನೇ ತೊಂದರೆ ಆದ್ರೂ ನೀನೇ ನನ್ನ ಮಗನ ನೋಡ್ಕೋಬೇಕು. ಏನು ಹುಷಾರಾಗಿ ನನ್ನ ಮಗನ ನೋಡ್ಕೋತಿಯಲ್ಲ. ಒಂದು ವಿಷಯ ಹೇಳ್ತೀನಿ ನಿಂಗೆ, ನಿಜವಾಗ್ಲೂ ಇವರಿಂದ ನನಗೆ ಏನಾದರೂ ಅಪಾಯ ಆದ್ರೂ, ನಾನು ಸತ್ರೂ ನಾನು ಆತ್ಮ ಆಗಿ ಬಂದು ಇಲ್ಲೇ ತಿರುಗ್ತೀನಿ ಹೊರತು ನನ್ನ ಮಗನ ಮೆಟ್ಟಿಗೆ ಹಚ್ಚೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ನಿಂಗೆ, ಹೋಗೋದಿಲ್ಲ.